ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಧರ್ಮಸ್ಥಳ ಬಂಗ್ಲೆಗುಡ್ಡದ ರಹಸ್ಯ ಎಲ್ಲದರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳಾಗಿದೆ ನಿನ್ನೆ ಮಾತನಾಡ್ತಾ ಹೇಳಿದ್ವಿ 7 ತಲೆಬುರುಡೆಗಳು ಪತ್ತೆಯಾಗಿದೆ ನೂರಾರು ಮೂಳೆಗಳು ಪತ್ತೆಯಾಗಿದೆ ಅದು ಬಂಗ್ಲೆಗುಡ್ಡದ ಮೇಲ್ಮೈಯಲ್ಲೇ ಪತ್ತೆಯಾಗಿರುವುದು ಅಂತ ಮತ್ತೊಂದು ಬೆಳವಣಿಗೆ ಮೇಜರ್ ಅಪ್ಡೇಟ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಭೇಟಿಯಾಗಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸುಮಾರು 2 ವರ್ಷದ ಹಿಂದಿನ ವಿಡಿಯೋ ಅನ್ನೋದ್ರ ಬಗ್ಗೆ ಮಾಹಿತಿ ತಿಮರೋಡಿ ಅವರೊಟ್ಟಿಗೆ ಚಿನ್ನಯ್ಯ ಮಾತನಾಡಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಚಿನ್ನಯ್ಯರೊಟ್ಟಿಗೆ ಅವರ ಪತ್ನಿ ಕೂಡ ಇದ್ದಾರೆ ಈ ನೋಡಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾತುಗಳನ್ನ ಕೇಳ್ತಾ ಇದ್ರೆ ಆ ವಿಡಿಯೋದಲ್ಲಿ ಏನಿದು ಎಷ್ಟೆಲ್ಲ ಭಯಾನಕವಾದಂಥ ಘಟನೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ ಅಮಾಯಕರ ಸಾವಾಗಿದೆ ಯಾಕಾಯಿತು ಅದು ಹೆಂಗಸಿನ ತಲೆಬುರುಡೆ ಇರಲಿ ಅಥವಾ ಗಂಡಸಿನ ತಲೆಬುರುಡೆ ಇರಲಿ ಶವಾನೇ ಆದರೆ ಯಾಕಾಯಿತು ಅಲ್ಲಿ ಕೊಲೆ ನೋಡಿ ಚಿನ್ನಯ್ಯ ಆಡಿರುವಂತಹ ಆ ವಿಡಿಯೋದಲ್ಲಿ ಮಾತುಗಳು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭೇಟಿಯ ಹಿಂದಿನ ವಿಚಾರ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಈಗ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಷಡ್ಯಂತ್ರಗಳು ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಎಸ್ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಎಂದಿನಂತೆ ನನ್ನ ಜೊತೆ ಇದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಸರ್ ನಾವು ಹೇಳ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂದ್ರೆ ಸರ್ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಥವಾ ಯಾವ ಹಾರರ್ ಸಿನಿಮಾಕ್ಕೂ ಕಮ್ಮಿ ಇಲ್ಲ ಈ ಧರ್ಮಸ್ಥಳದ ವಿಚಾರ ಏನಾದ್ರೂ ಒಂದು ಟ್ವಿಸ್ಟ್ ಏನಾದ್ರೂ ಒಂದು ಟರ್ನು ಆ ಟ್ವಿಸ್ಟ್ಗಳಿಗೆ ಎಂಡೇ ಇಲ್ಲ ಅಂತ ಅನಿಸ್ತಾ ಇದೆ ಇವತ್ತು ನಾವು ಒಂದು ಮಾತಾಡೋಗಿರ್ತೀವಿ ಸರ್ ಒಂದು ಟ್ವಿಸ್ಟ್ ಕೊಟ್ಟೋಗಿರ್ತೀವಿ ನಾಳೆ ಮತ್ತೊಂದು ಟ್ವಿಸ್ಟ್ ಆಗಿರುತ್ತೆ ಸಾಯಂಕಾಲ ರಾತ್ರಿ ಇನ್ನೇನಾಗುತ್ತೋ ಗೊತ್ತಿಲ್ಲ ನೋಡಿ ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ ಹೇಳ್ದಂಗೆ ಮೇಲ್ಮೈಯಷ್ಟೇ ನೋಡಿದ್ದು 7 ತಲೆಬುರುಡೆ ಅದು ಪುರುಷದ್ದೋ ಮಹಿಳೆಯದ್ದೋ ಅದು FSL ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗತ್ತೆ ಬಟ್ ನೂರಾರು ಮೂಳೆಗಳು ಅದಾಯ್ತಾ ಸ್ಫೋಟಕ ವಿಡಿಯೋ ಏನ್ ಸರ್ ಇದು ವಿಡಿಯೋದಲ್ಲಿ ಆಡಿರೋ ಮಾತುಗಳು ಏನ್ ಸರ್ ಇದು ನೀವು ಹೇಳ್ತಾ ಇದ್ರಿ ಅಲ್ಲೇನೋ ಇದೆ ಪ್ರಗತಿಪರರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ದಶಕಗಳಿಂದ ನಡೀತಾ ಇರೋದು ಅಂತ ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾ ಇದೆ ಸರ್ ಕೆಲವೊಂದಿಷ್ಟು ಜನ ಬಾಯಿ ಮುಚ್ಕೊಳ್ಳುವಂತಹ ಟೈಮು ಹತ್ರ ಬರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಏನ್ ಹೇಳ್ತೀರಾ ಸರ್ ವಿಡಿಯೋ ಬಗ್ಗೆ ನೀವು ಆ ಕ್ರೊನಾಲಜಿಯನ್ನು ನೋಡ್ತಾ ಬರೋಣ ಸತ್ಯವನ್ನು ಹುಡುಕುವಾಗ ಆ ಘಟನೆಗಳನ್ನು ನಾವು ಪೋಣಿಸ್ತಾ ಬರಬೇಕು ಯಾವ ಘಟನೆ ಯಾವಾಗ ನಡೆದಿದೆ ಸೊ ಮೊದಲ ನಡೆದ ಘಟನೆ ಯಾವುದು ಅದರ ನಂತರ ನಡೆದ ಘಟನೆ ಯಾವುದು ಅದರ ನಂತರ ಘಟನೆ ಯಾವುದು ಇಂಥ ಘಟನೆಗಳೇನಾಗುತ್ತೆ ಗೊತ್ತಾ ಫಸ್ಟ್ ಏನು ಹೇಳಿರ್ತಾರೆ ಅದು ಭಾಳ ಮುಖ್ಯ ಆಗುತ್ತೆ ಅದಾದಮೇಲೆ ಬೇರೆ ಬೇರೆ ಒತ್ತಡಗಳು ಬರ್ತಾ ಹೋದ ಹಾಗೆ ಅದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೋಬೋದು ಸತ್ಯದಿಂದ ಸುಳ್ಳಿನಡೆಗೂ ಹೋಗ್ಬೋದು ಇದು ಫಸ್ಟ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಸೊ ಈಗ ತಾವೇನು ಪ್ರಸ್ತಾಪ ಮಾಡಿದ್ರಿ ಈ ಪ್ರಕಟವಾದ ವೈರಲ್ ಆದ ವಿಡಿಯೋ ತಗೊಳ್ಳಿ ಈ ವಿಡಿಯೋವನ್ನು ಸುಮಾರು 2 ವರ್ಷಗಳ ಹಿಂದೆ ಇದನ್ನು ಮಾಡಲಾಗಿದೆ ಅನ್ನುವ ವರದಿಗಳಿವೆ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್ ಒಂದಂತೂ ನಿಜ ಈ ಎಲ್ಲ ಘಟನೆಗಿಂತ ಮೊದಲು ಮಾಡಿದ್ದು ಅಂತ ಸೊ ಚಿನ್ನಯ್ಯ ತನ್ನ ಶ್ರೀಮತಿಯವರ ಜೊತೆ ಅಲ್ಲಿ ಹೋಗ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಹೌದು ಮಹೇಶ್ ಶೆಟ್ಟಿ ಅವರು ಕೂತಿದ್ದಾರೆ ಹೀಗೆ ಮನೆಯ ಗೊತ್ತಾಗುತ್ತೆ ನೆಟ್ ಬನಿಯನ್ನು ಹಾಕಿದ್ದಾರೆ ಆ ವಿಡಿಯೋ ನಮ್ಮದಾದ್ರೂ ಕೂಡ ಪ್ಲೇ ಆಗ್ತಾ ಇದೆ ಸರ್ ಹೌದು ನೋಡ್ತಾ ಇದ್ದಾರೆ ವೀಕ್ಷಕರು ಅದು ಕೂತಿರ್ತಾರೆ ಸೊ ಇವರು ಎದುರು ಕೂತು ಒಂದೊಂದೇ ಧರ್ಮಸ್ಥಳದ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಅವರು ಖಂಡಿತ ಅದರಲ್ಲಿ ಹೆಣಗಳನ್ನು ನಾನು ಗಾಡಿಯಲ್ಲಿ ಹಾಕಿಕೊಂಡು ಹೋಗಿದ್ದೇನೆ ಅಂತ ಕೂಡ ಹೇಳ್ತಾರೆ ಹೌದು ಸೊ ಈಗ ನಾವು ಆಲೋಚನೆ ಮಾಡಿದರೆ ಇದನ್ನು ಹೇಳಿದ ಮೇಲೆ ತಿಮ್ರೋಡಿಯವರು ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂದರೆ ನೀವು ಯಾವುದೇ ಒಂದು ಪ್ರಕರಣವನ್ನು ಷಡ್ಯಂತರ ಅಂತ ಹೇಳಬಹುದಾದರೆ ಅದು 4 ಜನ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಇಲ್ಲಿ ಅಂತಹ ಪ್ಲ್ಯಾನ್ ಕಾಣ್ತಾ ಇಲ್ಲ ಆದ್ದರಿಂದ ಇದು ಷಡ್ಯಂತರ ಅನ್ನುವ ವಾದದಲ್ಲಿ ಹುರುಳಿಲ್ಲ ಸೊ ಏನಾಗಿದೆ ಅವನು ಬಂದಿದ್ದಾನೆ ತಿಮ್ರೋಡಿಯವರು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ ನಾಡಿಗೆ ಗೊತ್ತಿದೆ ಖಂಡಿತ ತಿಮ್ರೋಡಿಯವರು ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅವನು ನೇರವಾಗಿ ತಿಮ್ರೋಡಿಯವರ ಮನೆಗೆ ಬಂದಿದ್ದಾನೆ ಸೊ ಬಂದು ಕೂತು ಮಾತನಾಡಿದ ಮೇಲೆ ತಿಮ್ರೋಡಿಯವರು ಆ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂದರೆ ಇದು ಪ್ಲ್ಯಾಂಡ್ ಅಲ್ಲ ಇಟ್ಸ್ ಇನ್ಸಿಡೆಂಟಲ್ ಅಂತ ಅನ್ಬೋದು ಇನ್ಸಿಡೆಂಟಲ್ ಅದು ಅಂತ ಸೊ ಪ್ಲ್ಯಾಂಡ್ ಅನ್ನೋದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಲ್ಲಿ ಅದಾದಮೇಲೆ ಅವ್ರು ಟೇಕ್ ಓವರ್ ಮಾಡಿದ್ದಾರೆ ಸೊ ನಂತರ ಗೊತ್ತು
ಅವರಿಗೆ ಇನ್ಯಾರು ಬಂದಿದ್ದಾರೆ, ತಿಮ್ರೋಡಿಯವರು ಇನ್ಯಾರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರು ಯಾರೋ ಹೇಳಿದ್ದಾರೆ. ಅವನು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡುವ ತೀರ್ಮಾನ ತಗೊಂಡಿದ್ದಾನೆ. ಅದಾದಮೇಲೆ ಕೋರ್ಟ್ ಮುಂದೆ ಹೋಗಿದ್ದಾನೆ. ಕೋರ್ಟ್ನಲ್ಲಿ 164 ಏನಿದೆ ಅದರ ಪ್ರಕಾರ ಅವನು ಹೇಳಿಕೆ ಏನು ಕೊಟ್ಟಿದ್ದಾನೆ. ಮೊದಲನೇ ಕಾನೂನು 164, ಈಗ 184 ಏನೋ ಕಾಣುತ್ತೆ ಭಾರತೀಯ ಇದರದ್ದು ಪ್ರಕಾರ. ಓಕೆ, ಅವನು ಹೇಳಿಕೆ ಕೊಟ್ಟಿದ್ದಾನೆ. ಓಕೆ, ಅದಾದಮೇಲೆ ಪ್ರೆಷರ್ ಆಯಿತು, ಸರ್ಕಾರ SIT ರಚನೆ ಮಾಡಿತು. ಸೊ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ನಾನಘಟ್ಟದ ಕೆಲವೆಲ್ಲ ಅವನು ಕೆಲವು ಸ್ಥಳವನ್ನು ತೋರಿಸ್ದ. ಆವಾಗಲೂ ಕಾನ್ಫಿಡೆಂಟ್ ಆಗಿದ್ದ. ಹೌದು, ನಾನು ಇಲ್ಲೇ ಹೂತಿದ್ದು ಯಾವುದು ಕರ್ಕೊಂಡು ಹೋದ ಸಿಕ್ಕಿಲ್ಲ. ಅದಾದಮೇಲೆ ಇದು ಬೇರೆ 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 ಟರ್ನ್ಗಳನ್ನು, ತಿರುವುಗಳನ್ನು ಪಡೆಯೋಕ್ಕೆ ಪ್ರಾರಂಭ ಆಯಿತು. ಅವನು ಈ ಪೊಲೀಸ್ ಎನ್ಕ್ವೈರಿ ಟೈಮ್ನಲ್ಲಿ ಯಾಕೆ ಬದಲಾದ ಅವನು ಹೇಳಿದಾನೆ, ನನಗೆ ಇಟ್ ವಾಸ್ ಹಾಂಟಿಂಗ್ ಮೀ. ನಾನು ಹೆಣವನ್ನು ಹುಗಿದಿರುವುದೇನಿದೆ ಅದು ನನಗೆ ಹಾಂಟ್ ಮಾಡ್ತಾ ಇತ್ತು. ಆದರೆ ಅವನು ಯಾವತ್ತು ಧರ್ಮಸ್ಥಳದಿಂದ ಹೋದ, ಯಾವತ್ತು ಬಂದ, ಅವನು ಬಂದಿದ್ದು ಯಾವತ್ತು, ಈ ವಿಚಾರಗಳನ್ನ ಇಟ್ಕೊಂಡು SIT ಡ್ರಿಲ್ ಮಾಡ್ತಿದ್ದೆ. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ, ಅವನು ಮಾಡಿರುವ ಆರೋಪ ನಿಜನಾ ಸುಳ್ಳು. ಆದರೆ ಅವನು ಯಾವುದ್ಯಾವುದೋ ಪ್ರೆಷರ್, ಒತ್ತಡಕ್ಕೆ ಚಿನ್ನಯ್ಯ ಒಳಗಾದಾಗ ಕಾಣುತ್ತೆ. ಸೊ ಈ ಒಂದು ಪ್ರೆಷರ್, ಒತ್ತಡಕ್ಕಿಂತ ಮೊದಲು ಅವನೇನು ತಿಮ್ರೋಡಿಯವರ ಮನೆಯನ್ನು ಮಾತನಾಡಿದ್ದಾರೆ, ಅದು ಸತ್ಯಕ್ಕೆ ಹತ್ತಿರ ಇರ್ಬೋದು. ಅವ ಯಾವುದೂ ಪ್ರೆಷರ್ ಇಲ್ಲ ಅವನಿಗೆ. ಹೌದು, ನೇರವಾಗಿ ಬಂದಿದ್ದಾನೆ, ಹೋಗಿದ್ದಾನೆ, ತಿಮ್ರೋಡಿಯವ್ರ ಮನೆ ಕೂತಿದ್ದಾನೆ, ಹೇಳಿದ್ದಾನೆ. ಸೊ ಇದು ಎಲ್ಲವನ್ನ ಗಮನಿಸಿದಾಗ ಈಗ ತಿಮ್ರೋಡಿಯವರನ್ನು ಎಲ್ಲ ರಾಜಕೀಯ ಪಕ್ಷಗಳು, ಸರ್ಕಾರ ಎಲ್ಲ ಸೇರಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ಯಾ? ಹೌದು. ತಿಮ್ರೋಡಿಯವರ ಬಂಧನ ಆಗುತ್ತಾ? ಈಗ ಬಂಧನಕ್ಕೆ ತೀರ್ಮಾನಿಸಲಾಗಿದೆಯಾ? ಹಾಗಾಗಿದ್ದರೆ ಯಾಕಾಗಿದೆ? ಇಂಥ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಇವೆ ಅಂತ. ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದೆ ಅವರನ್ನ ಬಂಧನ ಮಾಡಲಾಗಿತ್ತು. ಅದು ಸಂತೋಷ್ ಜಿ ಅವರ ವಿರುದ್ಧ ಏನೋ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಾಯ್ತು. ಅಂದ್ರೆ ಒಂದಕ್ಕೊಂದು ಲಿಂಕ್ ಆಗ್ತಿದೆ ಸರ್. ಅಲ್ಲದ ಲಿಂಕ್ ಅದೇ, ಅದನ್ನ ಮಾತಾಡೋಣ ಪೂರ್ಣಿಮಾ. ಇದು ಏನು ಗೊತ್ತಾ, ಈ RSSನವರು ಗಾಂಧಿ ಬಗ್ಗೆ ಮಾತನಾಡಿದರೆ ಅದು ಇಶ್ಯೂ ಆಗಲ್ಲ, ಬೈದರೆ ಇಶ್ಯೂ ಆಗಲ್ಲ, ಇನ್ನೇನೋ ಮಾಡಿದ್ರೆ ಇಶ್ಯೂ ಆಗಲ್ಲ, ಬೆಂಕಿ ಹಚ್ಚಿದ್ರೆ ಇಶ್ಯೂ ಆಗಲ್ಲ, ಕೋಮುಗಲಭೆ ಎಬ್ಬಿಸಿದ್ರೆ ಇಶ್ಯೂ ಆಗಲ್ಲ. ಅದನ್ನ ಮಾತನಾಡೋದು ನೋಡಿ, ಈ ಮಾಜಿ ಪ್ರತಾಪ್ ಸಿಂಹನಿಂದ ಹಿಡಿದು ಎಲ್ಲ ಸಿಂಹ, ಹುಲಿ, ಇಲಿ, ಹದ್ದು, ಕಾಗೆಗಳೆಲ್ಲ ಮಾತನಾಡ್ತಿವೆ, ಏನೂ ಆಗಲ್ಲ. ಆದರೆ ಯಾರು RSS ನಾಯಕರ ವಿರುದ್ಧ ತಿಮ್ರೋಡಿ ಮಾತಾಡೋದು ಕೇಸಾಗಿ 3 ದಿವಸ 4 ದಿವಸ ಜೈಲಲ್ಲಿದ್ದರು. ಕಾಂಗ್ರೆಸ್ ಸರ್ಕಾರ ಇದೇ ವಿಚಾರಕ್ಕೆ ಅರೆಸ್ಟ್ ಆಯ್ತು ಅಂತಾನು ಒಂದಷ್ಟು ಸುದ್ದಿ. ಅದೇ ವಿಚಾರಕ್ಕೆ ಅಲ್ಲ, ಸೌಜನ್ಯ ವಿಚಾರಕ್ಕೆ ಅರೆಸ್ಟ್ ಅಲ್ವೇ ಸಂತೋಷ್ ವಿರುದ್ಧ ಮಾತಾಡೋದು ಮುಖ್ಯಮಂತ್ರಿಗಳು ಓಪನ್ ಆಗಿ ಹೇಳಿದ್ದಾರೆ. ಹೌದು, ಅಂದ್ರೆ ಸಂತೋಷ್ ಅನ್ನುವವನೇ ಇಸ್ ಇ ಡಿಕ್ಟೇಟಿಂಗ್ ಟರ್ಮ್ಸ್ ಟು ಗೌರ್ಮೆಂಟ್. ಹೂ ಇಸ್ ದಟ್ BL ಸಂತೋಷ್? ಅವರು BJPಯ ಸಂಘಟನಾ ಕಾರ್ಯದರ್ಶಿ. ಅವರ ರಕ್ಷಣೆಗೆ ಒಂದು ವ್ಯೂಹವನ್ನು ಕಾಂಗ್ರೆಸ್ ಸರ್ಕಾರನೇ ರಚಿಸ್ತಾ ಇದೆಯಾ? ಸೊ ನೋಡಿ, ಅದಾದಮೇಲೆ ಅವ್ರು ಎತ್ತಾಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಫೈನ್. ಸೊ ನಂತರ ಅವರ ಮನೆ ಮೇಲೆ ದಾಳಿ ನಡೆಸ್ತಾರೆ. ಇಲ್ಲಿ ಯಾರ ಮೇಲೆ ದಾಳಿ ನಡೆಸಬೇಕಾಗ್ತದೆ? ಯಾರು ಆರೋಪಿತರಿದ್ದಾರೆ ಅವ್ರನ್ನ ಹಿಡಿದು ನಿಲ್ಲಿಸ್ಬೇಕು. ಸೊ SIT ಇಸ್ ನಾಟ್ ಟಚಿಂಗ್. ಯಾವನೋ ಆರೋಪ ಇದ್ದವನು ಯಾರೋ ಒಂದಪ್ಪ, ದೊಡ್ಡವ್ರು ಬೇಡ, ಸಣ್ಣವನು ಮರಿ, ಅದಕ್ಕೆ ಬರೀ ಎನ್ಕ್ವೈರಿ ಮಾಡಬೇಕಲ್ವಾ? ಬಾಳಸ್ಪಟ್ಟವಾಗ ನಮ್ಮ ಹಿಂದೂ ಹೇಳಿದೆ, ಇವರು ಹೇಳಿದ್ದೇರು ಚಿನ್ನಯ್ಯ. ಸೊ ನನಗೆ ಅಲ್ಲಿಯ ಇನ್ಫಾರ್ಮೇಷನ್ ವಿಭಾಗ ಏನಿದೆ ಅವರು ಕರೆದು ಹೆಣ ಹೂಳುವಂತೆ ಸೂಚಿಸಿದ್ರು ಅಂತ ಹೇಳ್ತಾರೆ. ಹೌದು, ಆ ಇನ್ಫಾರ್ಮೇಷನ್ ಇರೋರು ಯಾವನವನು ಬಡ್ದು ಹೇಳ್ಕೊಬರಕ್ಕಾಗಲ್ವ SITಗೆ? ವಾಟ್ ಇಸ್ ಪ್ರಾಬ್ಲಮ್ ವಿತ್ ದಟ್? ಅದಕ್ಕಿಂತ ಯಾರು ಆರೋಪ ಯಾರು ಹೇಳ್ತಾರೆ, ದೂರದಾರಿದ್ದಾರೆ, ಅವರನ್ನೇ ಎತ್ತಾಕ ಬರುತ್ತೆ. ಸಂಶಯ ಬರುತ್ತಲ್ಲ ಈ ಕ್ರಾಲಜಿಯಿಂದ. ಸೊ ಇವ್ರು ಎತ್ತಾಕ ಬರ್ತಾರೆ, ಅವ್ರನ್ನ ಮಾತನಾಡ್ಸಲ್ಲ, ಫೈನ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮೇಲೆ ಇದು ಮಾಡ್ತಾರೆ, ರೈಡ್ ಮಾಡ್ತಾರೆ. ಆಗ ಅಲ್ಲೇನೋ ಶಸ್ತ್ರಾಸ್ತ್ರ, ಅಕ್ರಮ ಶಸ್ತ್ರಾಸ್ತ್ರ, ಆ ಬಂದೂಕಿಗೆ ಲೈಸೆನ್ಸ್ ಇದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡಬೇಕು. ಹೌದು. ಆದ್ರೆ ಮಲ್ನಾಡು ಪ್ರದೇಶದಲ್ಲಿ, ನೀವು ಮಲ್ನಾಡಿಂದ ಬಂದು ಗೊತ್ತಿರೋದು, ಮನೇಲಿ ಬಂದೂಕು ಇಟ್ಟಿರ್ತಾರೆ, ನಾಡ್ಕೋವಿ ಇರುತ್ತೆ. ಈ ನಾಡ್ಕೋವಿ ಕೆಲವು ಲೈಸೆನ್ಸ್ ಮಚ್ಚಗಳಂತೂ ಇಟ್ಕೊಂಡಿರ್ತಾರೆ, ಮಚ್ಚಂತೂ ಇದ್ದೇ ಇರ್ತಾರೆ. ಅಟ್ಲೀಸ್ಟ್ ದೀಪಾವಳಿಲೋ ನಮ್ಮಲ್ಲಿ ಇದಕ್ಕೋ ಅಲ್ಲ, ತೋಟಕ್ಕೆ ಹೋಗ್ಬೇಕು ಅಂದ್ರೂ ತೋಟಕ್ಕೂ ತಗೊಂಡೋಗ್ತಾರೆ, ಪೂಜೆ ಮಾಡಕ್ಕೆ ಇಟ್ಟಿರ್ತಾರೆ. ಹೌದು ಅಲ್ವಾ? ನೀವು ದೀಪಾವಳಿಯಲ್ಲಿ ಆಯುಧ ಪೂಜೆ ಇದೆ, ಆಯುಧ ಇಟ್ಟಿರ್ತಾರೆ. ಅದ್ರ ಜೊತೆ ಕೆಲವು ಮನೆಗಳಲ್ಲಿ ಹಳೆ ಕಾಲದ ಇಟ್ಟಿರ್ತಾರೆ. ಹೌದು ಹೌದು ಅಲ್ವಾ? ಹಳೆ ಕಾಲದ ಮಚ್ಚುಗಳು ಟೈಪ್ದೆಲ್ಲ ಇಟ್ಟಿರ್ತಾರೆ, ಪರಂಪರಾಗತವಾಗಿ ಬಂದಿರುತ್ತೆ. ಇದು ಇವ್ರ ಮನೇಲಿ ಇದ್ದು ಮಚ್ಚು ಯಾವುದೋ ಏನೋ ಗೊತ್ತಿಲ್ಲ. ಈಗ ಇದರ ಆಧಾರದ ಮೇಲೆ
ನಿನ್ನೆ ಶುಕ್ರವಾರ SIT ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮನೆಗೆ ಹೋಗಿದ್ದಾರೆ. ತಿಮ್ರೋಡಿ ಇರಲಿಲ್ಲ, ಅವ್ರ ಮನೇಲಿ ಯಾರೂ ಇರಲಿಲ್ಲ. ಆ ನೋಟಿಸನ್ನು ಗೋಡೆಗೆ ಅಂಟಿಸಿ ಬಂದಿದ್ದಾರೆ. ಈಗ ಅಂದರೆ ದೇ ಆರ್ ಪ್ಲ್ಯಾನಿಂಗ್ ಟು ಅರೆಸ್ಟ್ ತಿಮ್ರೋಡಿ. ಹಾಗಿದ್ದರೆ ಇದು ಕಂಟಿನ್ಯೂಯೇಷನ್ ಆರ್ ಈಸ್ ಇಟ್ ಎ ವಿಚ್ ಹಂಟಿಂಗ್? ಇವ್ರು ಯಾಕೆ ಮಾಡ್ತಿದ್ದಾರೆ? ಯಾಕೆ ಇವ್ರಿಗೆ ಡಿಕ್ಟೇಷನ್ ಮಾಡೋ? ನನಗಿರೋ ಪ್ರಶ್ನೆ ಅಷ್ಟೇ, BJP ಎಜೆಂಡಾವನ್ನು ಕಾಂಗ್ರೆಸ್ ಯಾಕೆ ಇಂಪ್ಲಿಮೆಂಟ್ ಮಾಡ್ತಿದೆ? ಇದ್ರ ಹಿಂದಿರುವವರು ಯಾರು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಬಂಧನ ಮಾಡಿದರೆ ಭಾಳ BL ಸಂತೋಷ್ ಅವರ ಡಿಕ್ಟೇಷನ್ ಅಂತ ಈ ಸರ್ಕಾರ ನಡೀತೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಯು ಪೀಪಲ್ ನಿಮಗೆ BL ಸಂತೋಷ್ ಅನ್ನೋದು ಮಹಾನ್ ಇಂಪಾರ್ಟೆಂಟ್ ಇಶ್ಯೂ. BL ಸಂತೋಷ್ ಅವರಿಗೆ ಅವಮಾನ ಮಾಡಿಬಿಟ್ರಾ, ಮಾತಾಡ್ಬಿಟ್ರಾ, ಬಡ್ದು ಒಳಗಾಕ್ರಿ ಅಂತ. ಅಲ್ರಿ, ನಿಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಮಾನ ಬಂದಂಗೆ ಬೈತಾರೆ, ಇಂದಿರಾ ಗಾಂಧಿಗೆ ಮಾನ ಬಂದಂಗೆ ಬೈತಾರೆ, ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನಿ, ಅವ್ರು ಮಾನ ಮರ್ಯಾದೆ ಹರಾಜ್ ಹಾಕ್ತಾರೆ. ಆವಾಗ ಕೇಸಾಕ್ ಬನ್ಸಿಲ್ವ ನನಗೆ? ಹೌದು, ಮಾಡಲ್ವಾ? ಹೌದು, ರಾಹುಲ್ ಗಾಂಧಿಗೆ ಎಷ್ಟೆಲ್ಲ ಬೈದಿಲ್ಲ. ರಾಹುಲ್ ಪಾಪ ಮಾನ ಮರ್ಯಾದೆ, ಅವ್ರು ಎಜುಕೇಟೆಡ್ ಪರ್ಸನ್ ರಾಹುಲ್ ಗಾಂಧಿ. ಅವರ ಇಡೀ ವ್ಯಕ್ತಿತ್ವ ನೋಡಿದ್ರೆ ಖುಷಿ ಆಗುತ್ತೆ. ಅವ್ರ ವ್ಯಕ್ತಿತ್ವ ಸತತವಾಗಿ ಡ್ಯಾಮೇಜ್ ಮಾಡ್ತಾರೆ, ಇಲ್ಲೇ ಕುತ್ಕೊಂಡು ಮಾಡ್ತಾರೆ. ಅದು ಯಾರೋ ಸುಳಿ ಬೆಲೆ, ಇನ್ನೊಬ್ಬರು ಮತ್ತೊಂದು ಬೆಲೆ ಇರೋರು ಇಲ್ದಿರೋರು ಮಾತಾಡ್ತಾರೆ. ಆವಾಗ ಈ ಸರ್ಕಾರ ಸುಮ್ಮನೆ ಕೂತಿರುತ್ತೆ. ಆದ್ದರಿಂದ ನನಗಿರುವ ಅನುಮಾನ, ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಅಥವಾ RSS ನಿಯಂತ್ರಿತ ಸರ್ಕಾರವೇ? ಹೌದು, ಇಟ್ಸ್ ಎ ವೆರಿ ಬಿಗ್ ಕ್ವಶನ್. ಈ ಪ್ರಶ್ನೆಗೆ ಉತ್ತರ ಸಿಗೋದು ಯಾವಾಗ ಅಂದರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಇವತ್ತು ಬಂಧಿಸಿದ್ರೆ ದೆನ್ ಇಟ್ ವಿಲ್ ಬಿ ಕ್ಲಿಯರ್. ಎಸ್, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಅವ್ರ ನಾಯಕರ ಮಾನ ಮರ್ಯಾದೆ ಹೋದ್ರು ಇವ್ರಿಗೇನು ಚಿಂತೆ ಇಲ್ಲ. RSS ನಾಯಕರ ಮಾನ ಮರ್ಯಾದೆ ಹೋದ ತಕ್ಷಣ ಒಂದು ಕಡೆ DK ಶಿವಕುಮಾರ್ ನರ್ತನ ಮಾಡ್ತಾರೆ, ಮತ್ತೊಂದು ಕಡೆ ಗೃಹ ಸಚಿವರು ಮಾಡ್ತಾರೆ. ಸೊ ಅವರು ಹೋಗ್ಬಿಟ್ಟು ಧರ್ಮಸ್ಥಳದ ಬಂದ ಕಳಂಕವನ್ನು ತೊಳೆಯುವುದಕ್ಕಾಗಿ ನಾವು SIT ರಚಿಸಿದ್ದೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಇವರೇನು ಗೃಹ ಸಚಿವರ? ಇವರು ತನಿಖೆಗಿಂತ ಮೊದಲು DK ಶಿವಕುಮಾರ್ ಇವರು ಹೇಳಿಕೆ ಕೊಡದೆ. ಗೃಹ ಸಚಿವರಿಗೆ ಏನ್ ಗೊತ್ತಾ ಸರ್, ಬೇರೆ ಪ್ರಕರಣಗಳು ಇನ್ನೂ ತನಿಖೆ ಆಗ್ತಾ ಇದೆ, ಆ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ, ಅದಾದ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ ಗೃಹ ಸಚಿವರು ಹೇಳೋದು. ಆದ್ರೆ ಅಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಹೇಳೋದು ಇದು ಷಡ್ಯಂತ್ರ. ಆದ್ರೆ ತನಿಖೆ ಮುಗಿಯೋಕ್ಕಿಂತ ಮುಂಚೆನೆ ಇವರಿಗೆ ಧರ್ಮಸ್ಥಳದ ವಿಚಾರ ಗೊತ್ತಾಗಿರುತ್ತೆ. ಆದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೇಳಿದ್ರೆ, ಹೌದಾ, ನನ್ನ ಗಮನಕ್ಕೆ ಬಂದಿಲ್ಲ, ಬರುತ್ತೆ, ಇನ್ನು ನೋಡಿಲ್ಲ, ತನಿಖೆ ಆಗ್ತಾ ಇದೆ. ಯಾಕೆ ಈ ರೀತಿ ಸ್ಟ್ಯಾಂಡು? ಅದೇ ನೋಡಿ, ಇದು ಎಂತ ಮಜಾ ಇದ್ದಾರೆ. ಧರ್ಮಸ್ಥಳದ ಮೇಲೆ ಬಂದಂಥ ಕಳಂಕವನ್ನು ತೊಳೆಯುವುದಕ್ಕಾಗಿ SIT ತನಿಖೆ ಅಂತಾರೆ. ಇದು ಏನು ಅಂದರೆ, ಇದು ಷಡ್ಯಂತ್ರ ಅಂತ ಏನು DK ಶಿವಕುಮಾರ್ ಹೇಳಿದ್ರು ಅದೇ ದಾಟಿಯಲ್ಲಿರುವ ಹೇಳಿಕೆ ಅಲ್ವಾ? ಇದಕ್ಕೆ ಎನ್ಕ್ವೈರಿ ಮುಗಿಯೋಕ್ಕಿಂತ ದೊಡ್ಡವರು ಹೇಳ್ತಾರೆ, ಈ ಕಳಂಕ ಬಂದು ತೊಳೆದೇ ಹೋಯ್ತು. ಇವು ತೊಳೆಯೋದಕ್ಕೆ ನಿಂತಿದ್ದಾರೆ, ಅವರು ತೊಳಸ್ಕೊಳಕ್ಕೆ ನಿಂತಿದ್ದಾರೆ. ಇವರು ತೊಳಿತೀನಿ ಅಂತಾರೆ, ಅವ್ರು ತೊಳೆದ ಹಾಗೆ ಹೋಯ್ತು ಅಂತಾರೆ. ಇನ್ನು ಎನ್ಕ್ವೈರಿನೇ ಮುಗುದಿಲ್ಲ. ಯಾರು ತೊಳಸ್ಕೊತಾರೋ, ಎಲ್ಲಿ ತೊಳಸ್ಕೊತಾರೋ, ಯಾಕೆ ತೊಳಸ್ಕೊತಾರೋ, ಇದ್ರ ಉದ್ದೇಶಗಳೇನು? ಅಲ್ಟಿಮೇಟ್ಲಿ BJP ನಾಯಕರ ನಿರ್ದೇಶನದಂತೆ RSS ನಾಯಕರ ಸೇವೆಗೆ ಇವರೆಲ್ಲ ನಿಂತ ಕಾಡ್ತಾರೆ. ಖಂಡಿತ. ಯಾಕಂದ್ರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ರಾಜಕೀಯ ನಾಯಕರು ತೆಗೆದುಕೊಂಡಂತಹ ಸ್ಟ್ಯಾಂಡ್ ನೋಡಿದ್ರೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತೆಗೆದುಕೊಂಡಂತಹ ಸ್ಟ್ಯಾಂಡ್, ಯಾಕಂದ್ರೆ ಎಲ್ಲವೂ ಗೊತ್ತಿದ್ದು ಅವರಿಗೆ ಅವರೊಂದು ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದಿದೆ ಅನ್ನೋದು. ಅದಕ್ಕೆ ಉದಾಹರಣೆ ಈ ವಿಡಿಯೋ ರಿಲೀಸ್ ಆಗಿರೋದು. ಮತ್ತೆ ಒಂದು ಸಣ್ಣ ನನ್ನ ಕಾಡ್ತಾ ಇರುವಂಥ ಪ್ರಶ್ನೆ ಸರ್, ಇಷ್ಟು ದಿನ 2 ವರ್ಷದ ಹಿಂದೆ ಮಾಡಿರುವಂತಹ ವಿಡಿಯೋ ಈಗ ರಿಲೀಸ್ ಆಗುತ್ತೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ಏನಿರಬಹುದು, ಯಾರು ರಿಲೀಸ್ ಮಾಡಿರ್ಬೋದು, ಆ ಬಗ್ಗೆ ಏನಾದರೂ? ಅದು ಎರಡು ರೀತಿ ಇರೋಕ್ಕೆ ಸಾಧ್ಯ ಇದೆ. ಒಂದು, ಫಸ್ಟ್ ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರೇ ರಿಲೀಸ್ ಮಾಡೋದು ಅಂತ ಇಟ್ಕೊಳ್ಳಿ. ನಾವು ಡಿಸ್ಕಷನ್ಗೆ ನಮ್ಗೆ ಗೊತ್ತಿಲ್ಲ. ಅವರು ರಿಲೀಸ್ ಮಾಡಿದರೆ ತಮ್ಮ ಕೇಸ್ ಏನಿದೆ ಆ ಕೇಸನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೋಬಹುದು. ಮತ್ತು ಈ ವಿಟ್ನೆಸ್ ಏನಿದ್ದಾರೆ, ಈ ವಿಟ್ನೆಸ್ ತಮ್ಮ ಸ್ಟೇಟ್ಮೆಂಟ್ ಏನೋ ಬದಲಿಸಿದ್ದಾರೆ ಚೆನ್ನೈನವರು, ಅದು ಅಲ್ಲ ಮೊದಲು ಹೇಳಿದ್ದು ಅನ್ನೋದಕ್ಕೆ ಮಾಡಿರೋದು ಒಂದು. ಅಥವಾ ಇದನ್ನು ಬೇರೆ ರೀತಿ ಬಳಸಿಕೊಳ್ಳುವುದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ವಿರೋಧಿಗಳು ಮಾಡಿರೋ ಚಾನ್ಸಸ್ಸು ಇರುತ್ತೆ. ಯಾಕೆ ಅವರಿಗೆ ಅಂದರೆ, ಇದನ್ನು ಷಡ್ಯಂತ್ರ ಅಂತ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಅವರೆಲ್ಲ ಶಾರ್ಟ್ ಸೈಟೆಡ್ ಫೆಲ್, ಅವ್ರಿಗೆ ಅದು ಅರ್ಥ ಆಗಲ್ಲ. ಅವ್ರಿಗೆ ಸಿಕ್ಕರೆ ಯಾಕೆ ಮಾಡಿರ್ಬೋದು ನೋಡಿ, 2 ವರ್ಷದಿಂದನೇ ಇದು ಪಿತೂರಿ ನಡೆದಿದೆ ಅಂತ ಹೇಳ್ಬೋದು, ಇದರಿಂದ ಅಂತಲೂ ಮಾಡಿರ್ಬೋದು. ಆದರೆ ಅವ್ರು ಎಂಥ ಮೂರ್ಖರು ಅಂದರೆ, 2 ವರ್ಷದ ಹಿಂದೆ ಅವರು ಈ ವಿಡಿಯೋವನ್ನು ಮಾಡಿದರೆ ಅದು ಚೆನ್ನೈನ ಮೊದಲ ಸ್ಟ್ಯಾಂಡನ್ನು
ಸಮರ್ಥಿಸುತ್ತೆ. ಯಾಕೆಂದ್ರೆ ಇದರೆಲ್ಲ ಅವರು ಹೆಣವನ್ನು ತೆಗೆದುಕೊಂಡು ಹೋಗಿದ್ದು ಹೇಳ್ತಾರೆ, ಗಾಡಿಲಿ ಹಾಕೊಂಡು ಹೋಗಿದ್ದು ಹೇಳ್ತಾನೆ, ಪೋಸ್ಟ್ ಮಾರ್ಟಮ್ ಬಗ್ಗೆ ಹೇಳ್ತಾರೆ, ಕಾಂಪೌಂಡರ್ ಬಂದಿದ್ರು, ಡಾಕ್ಟರ್ ಇರ್ಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಜಾಗ ಸರ್ಕಾರದ ಜಾಗ ಅಂತ ಯಾರಾದ್ರೂ ಉಸಿರೆತ್ತಿದ್ರೆ, ನಮ್ ಕಡೆ ಅದೊಂದು ಮಾತಿದೆ, ಯಾರು ಮಾತೆತ್ತಿದ್ರೆ ಅಂತವ್ರನ್ನ ಮುಗಿಸ್ಬಿಟ್ಟು ನನಗೆ ಹೇಳ್ತಾ ಇದ್ರು. ಆ ತರದ್ದೆಲ್ಲ ವಿಡಿಯೋಗಳಲ್ಲಿ ಅವರೇ ಮಾತಾಡಿರೋದು ಅಲ್ವಾ. ಆದ್ರಿಂದ ಸೊ ಈ ಒಂದು ತಿಮ್ರೋಡಿಯವರ ವಿರೋಧಿಗಳು ಮಾಡಿದರೆ ಅವ್ರದ್ದು ಮಿಸ್ಕ್ಯಾಲ್ಕುಲೇಷನ್, ಅದು ರಿವರ್ಸ್ ಹೊಡೆಯುತ್ತೆ. ತಿಮ್ರೋಡಿನೇ ಮಾಡಿದರೆ ಅವರು ತಮ್ಮ ಕೇಸನ್ನು ಸಮರ್ಥಿಸಿಕೊಳ್ಳೋದಕ್ಕೆ, ಬಲಪಡಿಸುವುದಕ್ಕೆ, ನಂತರ ಏನು ತಿಮ್ರೋಡಿ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಬದಲಿಸಿದ, ಅದು ಒತ್ತಡದಿಂದ ಅವನು ಬದಲಿಸಿದ್ದಾನೆ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೂ ಮಾಡಿರ್ಬೋದು. ಖಂಡಿತ. ಆದರೆ ಈ ಎರಡು ಸಾಧ್ಯತೆಗಳು ಇದ್ದಾಗ ಕಾಣುತ್ತೆ. ಈಗ ಸರ್, ಈಗ ಈ ವಿಡಿಯೋ ನಿನ್ನೆ ರಿಲೀಸ್ ಆಗಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಾಟ್ ನೆಕ್ಸ್ಟ್ ಸರ್? ಈಗ SIT ತನಿಖೆ ಆಗ್ತಾ ಇದೆ. ಒಂದು ಕಡೆ ರಾಶಿ ಮೂಳೆಗಳು ಸಿಕ್ಕಿದೆ, ಒಂದು 7-8 ತಲೆಬುರುಡೆಗಳು ಸಿಕ್ಕಿದೆ. ಮೊನ್ನೆ ಸಿಕ್ಕಿರೋದು ಎಲ್ಲ 7, ಹಿಂದೆ ಒಂದಷ್ಟು ಸಿಕ್ಕಿದೆ. ಈಗ ವಿಡಿಯೋ ಬಿಡುಗಡೆ ಆಗಿರೋದು ಏನಾಗಬಹುದು? ಈ ವಿಡಿಯೋ SIT ತನಿಖೆಗೆ ಎಷ್ಟು ಮಟ್ಟಿಗೆ ಸಹಕಾರಿ ಆಗುತ್ತೆ ಅಂತ ಸರ್? ಅದು ಎಂಟೈರ್ಲಿ ಡಿಪೆಂಡ್ ಆನ್ ಎ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ತನಿಖಾಧಿಕಾರಿಯ ಮೇಲೆ ಡಿಪೆಂಡ್ ಆಗಿದೆ, ಅವನು ಇದನ್ನು ಯಾವ ರೀತಿ ತಗೋಬಹುದು ಅಂತ. ಈಗ ನಾನು ಹೇಳಿದ್ನಲ್ಲ, ವಿರೋಧಿಗಳಾದರೆ ಇಂತಹ ಕಾರಣ, ಮಹೇಶ್ ಶೆಟ್ಟಿಯವರಾದರೆ ಇಂಥ ಕಾರಣ. ಅದರ ಜೊತೆ ಇವೆರಡರ ನಡುವೆ ತನಿಖಾಧಿಕಾರಿ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ? ಒಂದು, ಅವರು ಷಡ್ಯಂತ್ರದ ಆ್ಯಂಗಲ್ನಲ್ಲೇ ತನಿಖೆ ಮಾಡಿ ಈ ದಾಖಲೆಗಳನ್ನು ತಗೊಂಡ್ರೆ 2 ವರ್ಷದಿಂದಲೂ ಇತ್ತು, ಈ ರೀತಿ ಮಾಡ್ಬೋದು. ಇಲ್ಲ, ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತದಿಂದ ತನಿಖಾಧಿಕಾರಿ ಯೋಚನೆ ಮಾಡಿದರೆ 2 ವರ್ಷದಿಂದ ಇವರು ಆಡಿರುವ ಮಾತು ಸತ್ಯಕ್ಕೆ ಹತ್ತಿರ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಯಾವುದೇ ಪ್ರೆಷರ್ ಅವ್ರ ಮೇಲೆ ಇರಲಿಲ್ಲ. ಸೊ ಆದ್ದರಿಂದ ಇದು ಸತ್ಯಕ್ಕೆ ಹತ್ತಿರವಾದ್ದು ಅಂತ ಆ ದಿಸೆಯಲ್ಲೂ ಇನ್ವೆಸ್ಟಿಗೇಟ್ ಮಾಡ್ಬೋದು. ದಟ್ ಡಿಪೆಂಡ್ಸ್ ತನಿಖಾಧಿಕಾರಿ ಮೇಲೆ. ಸೊ ಆದರೆ ಇವರು ಏನು ಉದ್ದೇಶ, 2 ವರ್ಷದ ಹಿಂದೆ ಆತ ದಟ್ ಧರ್ಮಸ್ಥಳಕ್ಕೆ ಬಂದಿದ್ದ, ಆವಾಗ ಬಂದಿದ್ದ, ಇವಾಗ ಬಂದಿದ್ದ ಅಂತ ಹೇಳ್ತಾರಲ್ಲ, ಆ ವಾದವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೂ ಯಾರೋ ಇದನ್ನ ರಿಲೀಸ್ ಮಾಡಿರ್ಬೋದು. ಆದ್ದರಿಂದ ಆತ 2 ವರ್ಷದ ಹಿಂದೆ ಬಂದನೋ 4 ವರ್ಷದ ಹಿಂದೆ ಬಂದನೋ, ದ್ಯಾಟ್ ಈಸ್ ನಾಟ್ ಎನ್ ಇಶ್ಯೂ ಎಟ್ ಆಲ್. ಅವ್ರು ತಿಮ್ರೋಡಿಯನ್ನು ನೋಡಿದ್ದು ಸತ್ಯ ಅಲ್ವಾ, ಅದ್ರ ಜೊತೆ ತಾನೇ ಹೇಳಿದ್ದು ಸತ್ಯ. ಆದರೆ ಆ ಇಶ್ಯೂ ಏನಿದೆ ಅದು ಆವಾಗ ಫ್ರೆಶ್ ಆಗಿತ್ತು ಅಂತ. ಅದಾದ್ಮೇಲೆ ಬೇರೆ ಬೇರೆ ಒತ್ತಡಗಳೊಂದಿಗೆ ಚಿನ್ನಯ್ಯನವರ ಹೇಳಿಕೆಗಳು ಬದಲಾಗ್ತಾ ಹೋಗಿರ್ಬೋದು. ಆದ್ದರಿಂದ ವಾಟ್ ಐ ಬಿಲೀವ್, SIT ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಯಾವುದನ್ನ ಅದು ಯಾವಾಗ ಬಂತು, ಏನಾಯ್ತು, ಯಾರು ರಿಲೀಸ್ ಮಾಡಿದ್ರು ಅಲ್ಲ, ಅದರಲ್ಲಿ ಇರುವ ಅಂಶಗಳ ಬಗ್ಗೆ ತನಿಖೆ ಮಾಡಬೇಕು. SIT ಅದರ ಬಗ್ಗೆ ತನಿಖೆ ಮಾಡಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡೋದಲ್ಲ ಅಲ್ವೇ ಅಲ್ಲ, ಈಗ ನೋಡಿದ್ರೆ ಅವ್ರು ಟಾರ್ಗೆಟ್ ಮಾಡ್ತಾರೆ. ಅಲ್ಲ, ಇಲ್ಲ, ಅರೆಸ್ಟ್ ಮಾಡೋ ಅವಶ್ಯಕತೆ ಏನಿದೆ ಸರ್? ಮಹೇಶ್ ಶೆಟ್ಟಿ ಅದಂದ್ರೆ ಇದು ಹೆಂಗ್ ಗೊತ್ತಾ ನಿಮ್ಗೆ, ಈ ಶಸ್ತ್ರಾಸ್ತ್ರ, ನಿಮ್ಮ ಹತ್ರ ಕೆಲವೊಂದಿಷ್ಟು ವಿಚಾರಗಳನ್ನ ಏನ್ ಗೊತ್ತಾ, ಈ ಶಸ್ತ್ರಾಸ್ತ್ರ ನಿಷೇಧ ಕಾನೂನು ಏನಿದೆಯಲ್ಲ, ಅದರ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಮಾಡಬೇಕು ಅಂತ. ಅವ್ರು ಕೊಡ್ತಾ ಇರೋ ಕಾರಣ, ಯಾಕಂದ್ರೆ ಮನೆಯಲ್ಲಿ ಅವತ್ತು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆ SIT ಕೇಳಿದ ನೋಟಿಸ್ನಲ್ಲೂ ಅದೇ ಇದೆ ಅಂತ ಕಾಣುತ್ತೆ. ನೀವು ಇದಕ್ಕೆ ಸಂಬಂಧಪಟ್ಟಂತ ಲೈಸೆನ್ಸ್ ಕೊಡಿ ಅಂತ. ಲೈಸೆನ್ಸ್ ತೋರಿಸಿ ಇದೆಯಾ ಇಲ್ವಾ, ಬಂದೂಕಿನ ಲೈಸೆನ್ಸ್ ತೋರಿಸ್ಬೋದು, ಕತ್ತಿಗಿತ್ತಿ ಇದ್ರ ಲೈಸೆನ್ಸ್ ಎಲ್ಲಿ? ಕತ್ತಿಗೆ ಲೈಸೆನ್ಸ್ ತಗೊಳ್ಳಲ್ವಾ? ನೀವು ಕೃಷಿಕರು ಎಲ್ಲ ಮನೇಲೂ ಕತ್ತಿ ಇರುತ್ತೆ, ಸಣ್ಣದಿರುತ್ತೆ, ದೊಡ್ಡದಿರುತ್ತೆ, ಮರ ಕಡಿಯೋಕ್ಕಿರುತ್ತೆ, ದಟ್ ಎಲ್ಲೋ ಹುಲ್ಲು ಕೊಯ್ಯೋಕ್ಕಿರುತ್ತೆ. ಅದರಿಂದ ಯಾವ ರೀತಿ ಕತ್ತಿಗಳು ಗೊತ್ತಿಲ್ಲ ನಮಗೆ. ಪೊಲೀಸರಿಂದ ಯಾವ ಉದ್ದೇಶಪೂರ್ವಕವಾಗಿ ಈ ಕತ್ತಿಗಳ ವಿಚಾರ ದೊಡ್ಡದ ಮಾಡಿ. ಸೊ ಉಪಮುಖ್ಯಮಂತ್ರಿಗಳು ಯಾರೋ ಹೇಳಿರ್ಬೋದು, ಯಾರು ಈ ಸಂರಕ್ಷಣಾ ಪಡೆ ಇದೆಯಲ್ಲ, ಅಲ್ಲಿಯ ಸಂರಕ್ಷಣಾ ಪಡೆಯ ಸೂಚನೆ ಮೇಲೂ ಕೂಡ ಇದನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಒಳಗೆ ಹಾಕೋದಕ್ಕೆ ಟ್ರೈ ಮಾಡಿರ್ಬೋದು. ನೋಡೋಣ ಸರ್, ಈ ವಿಡಿಯೋ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಇದು SIT ತನಿಖೆಗೆ ಮತ್ತಷ್ಟು ಸಹಕಾರಿಯಾಗುತ್ತಾ, ಹೇಗೆ? ಇದು ಒಂದೇ ವಿಡಿಯೋನ ಇನ್ನೂ ಕೆಲವೊಂದಿಷ್ಟು ಜನರ ಬತ್ತಳಿಕೆಗಳಲ್ಲಿ ಅದು ಯಾರು ರಿಲೀಸ್ ಮಾಡಿದ್ರು ನಮಗೆ ಗೊತ್ತಿಲ್ಲ, ಮತ್ತೊಂದಿಷ್ಟು ವಿಡಿಯೋಗಳಿದೆಯಾ, ಅದು ಒಂದೊಂದಾಗಿ ಹೊರಗಡೆ ಬರುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸರ್, ನೋಡೋಣ.